ಅರಂದಾಮಯ್ಯ ಊರ್ ಬಾಗ್ಲು. ಓಹೋ, ದೇವ್ರು ಒಳ್ಳೇದ್ ಮಾಡೋಣ. ಅಮ್ಮ ತಾಯೇ ಭಿಕ್ಷಾಕ್ರಮ, ಅಮ್ಮ 10 ಪೈಸಾ ಹಾಕ್ರಮ್ಮ. ಅಣ್ಣ ಅಣ್ಣ ಅಣ್ಣ, ಪ್ಲೀಸ್ ಗಿವ್ ಮಿ 10 ಪೈಸಾ. ಓ ಫಾರಿನ್ ಭಿಕ್ಷುಕ. ಗಾಡ್ ಬ್ಲೆಸ್ ಯು ಮೈ ಬಾಯ್. ಅಮ್ಮ ಭಿಕ್ಷಾಕ್ರಮ. 50, 60, 70, 80. ಭೂತಯ್ಯ ಭೂತಯ್ಯ ಭೂತಯ್ಯ. ಭೂತಯ್ಯ 50 ಪೈಸಾ. ಹೋಗ್ಲಿ ಬಿಡಿ, ಪರಂದಾಮಯ್ಯನವ್ರೆ, ಜುಜುಬಿ 50 ಪೈಸಾ ತಾನೆ. ಏನ್ ಮಾಡ್ತಿದ್ದೀರಾ ನೀವು? ಅಪ್ಪ ರೀ, ಆ ಮೋರಿ ಹೇಳಿದ್ರಲ್ರಿ ರೀ, ಅಪ್ಪ ಏನ್ ಗಲೀಜ್ ವಾಸನೆ ಹೊಡಿತಾ ಇದೆ ರೀ. ಅಯ್ಯೋ ಸೊಡ ಮುಚ್ಚ ರೀ ರೀ ರೀ, ಅಯ್ಯೋ ಮೇಲ್ ಮಲ್ಕೊಂಡು ಹೊರಲಾಡ್ತಾ ಇದೀರಲ್ರಿ. ರೀ ಎಲ್ಲ ಹೋಗ್ತೀರಾ? ರೀ ರೀ, ತಲೆಗೆಲ್ಲ ಸಿಗಾಕೊಂಡ್ಬಿಡಿ, ಬನ್ನಿ ಹೊರಗಡೆ. ಗಪ್ಪು ವಾಸನೆ ಹೊಡಿತಿದಲ್ರಿ, ಆ ಮೋರಿಲಿ ಯಾರ್ಯಾರ್ದು ಏನೇನ್ ಹೋಗಿದ್ಯೋ. ರೀ ಪರಂದಾಮಯ್ಯನವ್ರೆ, ಸಿಗಲ್ಲ, ಬನ್ರಿ ಹೊರಗಡೆ. ಸಿಕ್ಬಿಡ್ತು 50 ಪೈಸಾ ಸಿಕ್ಬಿಡ್ತು. ರೀ ರೀ ಪರಂದಾಮಯ್ಯನವ್ರೆ, ಏನ್ರಿ ಇದು ವೇಷ? ನೋಡ್ರಿ, ನಿಮ್ ವೇಷ ನೋಡ್ಕೊಳ್ರಿ ರೀ. ಮೈಯೆಲ್ಲ ಕೆಸರಲ್ಲಿ ತುಂಬೋಗಿದ್ಯಲ್ರಿ, ಗಬ್ಬು ವಾಸನೆ ಹೊಡಿತಿದ್ಯಲ್ರಿ. ರೀ ಆ ಚಡ್ಡಿ ಹೋಗಿ ಸೋಪ್ ಎಷ್ಟು ಖರ್ಚಾಗತ್ತೆ ಗೊತ್ತೇನ್ರಿ ರೀ? ಸೋಪಾ? ನಾವು ಸೋಪೆ ಯೂಸ್ ಮಾಡಲ್ಲ. ಮತ್ತೆ ಚಡ್ಡಿ ಗಲೀಜಾಗಿದ್ಯಲ್ಲ, ಚಡ್ಡಿನ ತಗೊಂಡ್ ಕಲ್ಲಿಗೆ ಉಜ್ಬಿಡ್ತೀವಿ. ಹೌದಾ? ಮತ್ತೆ ಮೈಯೆಲ್ಲ ಗಲೀಜಾಗಿದ್ಯಲ್ಲ, ಕಲ್ ತಗೊಂಡ್ ಮೈ ಉಚ್ಕೊಂಡ್ಬಿಡ್ತೀವಿ. ಬಹಳ ಬುದ್ಧಿವಂತರು ಬಿಡಿ ನೀವು. ನಾನೇನ್ ಮಹಾ ಬುದ್ಧಿವಂತ? ನನ್ನ ಹೆಂಡತಿ ಸುಬ್ಬಲಕ್ಷ್ಮಿ ನನಗಿಂತಲೂ ಬುದ್ಧಿವಂತಲು. ಎಲ್ಲಿದ್ದಾರೆ ಅವರು? ಅಡಿಗೆ ಮನೇಲಿ. ನಮಸ್ಕಾರ ಸುಬ್ಬಲಕ್ಷ್ಮಿ ಅವ್ರಿಗೆ. ನಮಸ್ಕಾರ. ಯಾಕೆ ಗ್ಯಾಸ್ ಖಾಲಿ ಆಗಿದ್ಯಾ? ಇಲ್ವಲ್ಲ, ಫುಲ್ ಆಗಿದೆ. ಮತ್ತೆ ಈ ಒದ್ದಾಟ ಎಲ್ಲ ಯಾಕೆ? ಅದಕ್ಕೆ ನಿಮ್ಗೆ ತಲೆ ಇಲ್ಲ ಅನ್ನೋದು. ಅಡಿಗೆ ಮಾಡಕ್ ಬೇಕಾಗಿರೋದೇನ್ ಹೇಳಿ? ಬೆಂಕಿ. ಅದು ಇದ್ರಿಂದಲೇ ಬರುವಾಗ ಇನ್ನು ಗ್ಯಾಸ್ ಯಾಕೆ ವೇಸ್ಟ್ ಮಾಡ್ಬೇಕು? ಓ ಅದೇನಾ ಸರಿ, ಮತ್ತೆ ಯಾಕೆ ಗ್ಯಾಸ್ ಒಲೆ ಎಲ್ಲ ಇಟ್ಕೊಂಡಿದೀರಾ? ಅದಕ್ಕೆ ನಿಮ್ಗೆ ತಲೆ ಇಲ್ಲ ಅನ್ನೋದು. ಬನ್ನಿ ಇಲ್ಲಿ. ಏನ್ ಹೇಳಿ? ಮತ್ತೆ ಹೊರಗಡೆವ್ರು ಯಾರಾದ್ರೂ ನಮ್ ಮನೆಗ್ ಬಂದಾಗ ನಾವು ಒಂದ್ ರೇಂಜ್ ನಲ್ಲಿ ಇದೀವಿ ಅಂತ ತೋರ್ಸ್ಕೊಳಕ್ಕೆ. ಓಹೋ, ಬಹಳ ಒಳ್ಳೆ ತಲೆ ಬಿಡಿ ನಿಮ್ಗೆ. ಈ ತಲೆ ಆ ತರ್ಲೆ ನನ್ ಮಗನಿಗಿಲ್ವಲ್ಲ. ತರ್ಲೆ ನನ್ ಮಗನ? ಅಂತಿಂತ ತರ್ಲೆ ಅಲ್ಲ, ಹುಟ್ಟ ತರ್ಲೆ ನನ್ ಮಗ. ಎಲ್ಲಿದಾರ ಅವರು? ಅಂಗಡಿಲಿದ್ದಾನೆ. ಒಂದ್ ಬ್ರೆಡ್ ಕೊಡು. ಐತು ಹೋಗ ಆ ಕಡೆ. ಈ ಜನ್ಮದಲ್ಲಿ ಉದ್ದಾರ ಆಗಲ್ಲ ನೀನ್ ಈ ತರ ಡವಡ್ಕೊಂಡ್ ಕೂತ್ರೆ. ನಮಸ್ಕಾರ ಹೀರೋ ಸರ್. ನಮಸ್ಕಾರ. ಏನ್ ಸರ್, ಅಂಗಡಿಗೆ ಬಂದ್ ಗಿರಾಕಿನೆಲ್ಲ ಓಡಿಸ್ತಾ ಇದೀರಲ್ಲ, ಅಲ್ಲಿ ನಿಮ್ಮ ಅಪ್ಪ ನೋಡ್ರಿ 50 ಪೈಸಾ ಉಳ್ಸಕ್ಕೋಸ್ಕರ ಮೋರಿಲ್ ಬಿದ್ದು ಒದ್ದಾಡ್ತಾನೆ, ಹಂಗಂತ ನಾನು ಒದ್ದಾಡ್ಲೇನ್ರಿ? ಡರ್ಟಿ ಫಾದರ್. ಆಗಲ್ಲ ಸರ್, ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ಸರ್ ಸರ್ ರೇ ಡವ್ ಹೊಡಿತಾ ಇದೀನಿ, ಡಿಸ್ಟರ್ಬ್ ಮಾಡಬೇಡ್ರಿ. ಡವ್ವ? ಓಹೋ, ಇದಾ ವಿಷಯ? ಇರಿ ಇರಿ, ನಿಮ್ಮ ಅಪ್ಪಂಗೆ ಹೇಳ್ತೀನಿ. ರೇ ಅಂತ ಫಿಟ್ಟಿಂಗ್ ಏನಾದ್ರು ಇಟ್ಬಿಟ್ಟಿರಾ ನೀವು? ಮತ್ತಿನೇನ್ರಿ ನೀವ್ ಮಾಡ್ತಾರ ತಪ್ಪಲ್ಲೇನ್ರಿ? ಯಾಕ್ರಿ ತಪ್ಪು? ನಮ್ಮಪ್ಪ ಹಣಕ್ಕೋಸ್ಕರ ನನ್ನ ಮಾರ್ಕೋಬೇಕು ಅಂತ ಇದ್ದಾನೆ ಕಣ್ರಿ. ಇಲ್ಲೋಡ್ರಿ, ವರದಕ್ಷಿಣೆಗೋಸ್ಕರ ಹಣಕ್ಕೋಸ್ಕರ ಎಂತೆಂತ ಹುಡುಗಿರ್ನ ನೋಡವನೆ. ಇವಳಿಗೆ ನೋಡ್ರಿ ಕಣ್ಣೇ ಇಲ್ಲ. ಇವಳು ನೋಡ್ರಿ ಒಳ್ಳೆ ತುರಿಯ ಮನೆ ಇದ್ದಂಗ ಅವಳೆ. ಇವಳು ನೋಡ್ರಿ ಒಳ್ಳೆ ಕ್ಯಾಬ್ರೆ ಡ್ಯಾನ್ಸರ್ ಇದ್ದಂಗ ಅವಳೆ. ಇವಳನ್ನ ನಾನೇನಾದ್ರೂ ಮದುವೆ ಆಗ್ಬಿಟ್ರೆ ಗಂಡಸ್ರುಗಳೆಲ್ಲ ನಮ್ಮ ಮನೆ ಮುಂದೆ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ. ಆಮೇಲೆ ಮೇಂಟೈನ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಇಷ್ಟೆಲ್ಲ ಯಾಕ್ರಿ? ಮೊನ್ನೆ ಯಾರೋ 5 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡ್ತೀನಿ ಅಂದ ತಕ್ಷಣ ನಮ್ಮಪ್ಪ ಒಂದ್ ಫಿಗರ್ನ ಸೆಟಪ್ ಮಾಡವನೆ. ಅವಳಿಗೆ ಎಡಗೈಯೇ ಇಲ್ಲ ಕಣ್ರಿ. ಇದನ್ನು ನಾನೇ ಮಾಡ್ಲೇನ್ರಿ? ಅದಕ್ಕೆ ನಾನು ಡಿಸೈಡ್ ಮಾಡ್ಬಿಟ್ಟೆ, ನನಗೆ ಹಣ ಅಲ್ಲ ಮುಖ್ಯ, ಗುಣ ಮುಖ್ಯ. ಅಲ್ಲಿ ನೋಡ್ರಿ, ಒಳ್ಳೆ ರೂಪವಂತೆ, ಗುಣವಂತೆ, ಏನೇ ಆದ್ರೂ ಇವಳನ್ನ ಡೋಡ್ ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ. ಯಾರೇನೇ ಅಂದ್ರೆ ಐ ಡೋಂಟ್ ಕೇರ್. ಅದಿರ್ಲಿ, ನಿಮ್ ಲವ್ 1 ವೇನಾ 2 ವೇನಾ? ಸದ್ಯಕ್ಕೆ 1 ವೇ. ಹಾಗಾದ್ರೆ 2 ವೇ ಮಾಡ್ಬಿಡ್ಲಾ? ಬೇಡ ರೇ, ನಾವ್ ಏನೇನೋ ಅರ್ಧ ಸೆಟಪ್ ಮಾಡಿದೀವಿ, ನೀವು ಅಳ್ಳಾಡ್ಸ್ಬಿಡಿ. ಆಮೇಲೆ ಗ್ರಾಚಾರ ಹೋಗ್ಲಿ ಬಿಡಿ. ನಾವು ನಿಮ್ ಡೌನ್ ಸ್ವಲ್ಪ ಮಾತಾಡಿಸ್ಬೋದಾ? ಮಾತಾಡ್ಸಿ ಆಮೇಲೆ ಏನಾದ್ರೂ ಇಂಟರ್ವ್ಯೂ ಮಾಡೋ ನೆಪ್ತಲ್ಲಿ ಡೋಗಿ ಹೊಡಿಯಕ್ ಹೋದ್ರೆ ಮಲ್ಡ್ರ್ ಮಾಡಕ್ ಬಿಡ್ತೀನಿ. ಚೇಚೆ, ಹಾಗೆ ಮಾಡಲ್ಲ ಸರ್. ಕ್ಯಾರಿ ಆನ್ ಕ್ಯಾರಿ ಆನ್. ನಮಸ್ಕಾರ ರಂಗೋಲಿ ರಾಣಿ ಅವ್ರಿಗೆ. ನಮಸ್ಕಾರ. ಏನು ಆಗ್ಲಿಂದ ರಂಗೋಲಿ ಬಿಡ್ತಾನೆ ಇದ್ದೀರಾ? ಹಾಗೇನಿಲ್ವಲ್ಲ. ಏನಿಲ್ಲ, ಸುಮ್ನೆ ಕೇಳಿದೆ. ಅದಿರ್ಲಿ, ನಿಮ್ ಹೆಸರು? ಸಂಗೀತ ಅಂತ. ಸಂಗೀತ ಅವ್ರೆ, ಒಳಗೆ
ತೀರೋಗಿರೋ ಸಂಗೀತಗಾರ ಯಾರು? ನಮ್ಮಪ್ಪ. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ. ನಮಸ್ಕಾರ. ಸಂಗೀತ ಕಲಿಯಲಿಕ್ಕೆ ಬಂದ್ರ? ಇಲ್ಲ ಇಲ್ಲ. ನೋಡಿ, ಈಗಿನ ಕಾಲದಲ್ಲಿ ಸಂಗೀತ ಅಂದ್ರೆ ಯಾರಿಗೂ ಆಸಕ್ತಿನೇ ಇಲ್ಲ. ಆದ್ರೆ ಎದುರಂಗಡಿ ಸಂತೋಷನ್ ನೋಡಿ, ಸದಾ ಕಾಲ ಅವನ ಕಣ್ಣು ಈ ಕಡೆ ಹಾಯಿಸ್ತಾನೆ ಇರ್ತಾನೆ. ಸಂಗೀತ ಅಂದ್ರೆ ಪಂಚ ಪ್ರಾಣ ಅವನಿಗೆ. ಹೌದೌದು, ಅವನಿಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಏನ್ ಮಾಡೋದು, ಅವರಪ್ಪ ಅವನಿಗೆ ಸಂಗೀತ ಕಲಿಯೋಕೆ ಅವಕಾಶನೇ ಕೊಡ್ತಾ ಇಲ್ಲ. ಶುದ್ಧ ಜಿಪುಣ, ಜುಗ್ಗ, ಕಂಜೂಸ್. ಅದೇ ನಮ್ ಸಂತೋಷ, ಚಿನ್ನದಂತ ಹುಡುಗ. ಆದ್ರೆ ಅವನ ಸ್ನೇಹಿತರು ಶುದ್ಧ ಪೋಖರಿಗಳು. ಪೋಖ್ರಿಗಳು ಅಂತೇನ? ಮುಖದ ಮೇಲೆ ಹೊಡೆದ ಅಂದ್ರೆ ಪೇಸ್ಟ್ ಆಗ್ಬಿಡ್ಬೇಕು ಮಗನೇ. ಮುಖ ಮೂತಿ ಎಲ್ಲ ಕುಯ್ದು ಬಿಡ್ತೀನಿ. ಕೂತ್ಕೊಂಡ್ರಲ್ಲ. ಏನ್ ಸರ್, ನಮ್ಮನ್ನ ಪೋಖರಿಗಳು ಅನ್ಬಿಡದ? ನಾವು ಪೋಖರಿಗಳಲ್ಲ ಸರ್, ಪರ್ಕಿಗಳು. ಅಂದಂಗೆ ಏನ್ ಸಮಾಚಾರ? ಏನಿಲ್ಲ, ನಿಮ್ಮೆಲ್ಲರೂ ಪರಿಚಯ ಮಾಡ್ಕೊಂಡೋಣ ಅಂತ ಬಂದ್ರೆ ಎಗರಾಡ್ತಿದ್ದೀರಲ್ಲಪ್ಪ. ಇಷ್ಟೇನ ವಿಷಯ? ಇದ ನೋಡಿ, ಇವನ್ ಚಿಟ್ಗೆ ಸೀನ, ಅವನು ತಿರುಬೋಕಿ ರಾಜ, ಇವನ್ ರೇಜರ್ ಮಂಜ, ಶಾ ಟೆಂಪರ್ ನಂಜ, ನಾನು ನಂಜಪ್ಪನ ಮಗ. ಅದೇನೆ. 20 ರೂಪಾಯಿ ಬ್ಲಾಕ್ ಕೊಟ್ಟು ಟಿಕೆಟ್ ತಗೊಂಬನ್ನಿ. ನಾವು ಪಿಕ್ಚರ್ ತೋರಿಸ್ತೀಯ ಅಥವಾ ಪುರಾಣ ಹೇಳ್ತೀಯಾ? ಮಧ್ಯೆ ಮಧ್ಯೆ ಮೈಕ್ ಹಿಡ್ಕೊಂಡು ತರಲ ಪ್ರಶ್ನೆ ಹಾಕ್ತಾ ಇದೆಯಲ್ಲ, ಯಾವನೇ ನೀನು? ಇದೆ ಮನೆ ನಿಲ್ಸಿ ಸಾಕು. ಓಹೋ, ಬನ್ನಿ ಗಂಡ ಗಂಡ ಗಂಡ. ನಮಸ್ಕಾರ. ಬನ್ನಿ 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 ಹೀಗ್ ಬನ್ನಿ ಬನ್ನಿ. ಬನ್ನಿ. ಕೂತ್ಕೊಳ್ಳಿ. ನೀವು ಕಾಫಿ ಕುಡಿತೀರಾ? ಬೇಡ ಬಿಡಿ. ಹಾಗೆ ಮಧುಮಗಳು ಒಂದ್ ಮಾತು ಕೇಳ್ಬಿಡಿ. ಏನಮ್ಮ, ಕಾಫಿ ಕುಡಿತೀಯಾ? ಕಾಫಿ ಬೇಡ, ಬೋರಮ್ಮನ್ ಮೀಟ ಕುಡಿತಿದೀವಿ. ಅದು ಬೋರಮ್ಮನ್ ಮಿಠ ಅಲ್ಲಮ್ಮ, ಬೌರ್ ಮಿಠ. ಅಮ್ಮ, ಪಾಪ ಮಧುಮಗಳಿಗೆ ಬೌರ್ ಮಿಠ ತಂದ್ಕೊಡಿ. ಅಮ್ಮ, ಹುಡುಗಿ ಪೆದ್ದು ಅಂತ ಕಾಣುತ್ತೆ. ನೀರಿಗೆ ನಸ್ಯ ಸಕ್ಕರೆ ಬೆರೆಸಿ ತಗೊಂಬ, ಬೋರ್ ಮಿಠ ತಾನೇ ಇರುತ್ತೆ. ತರ್ತಾಳೆ. ಅಂದಾಗ ವಿಷಯಕ್ಕೆ ಬರೋಣ. ಮೊನ್ನೆ ನನ್ ತಂಗಿ ನೋಡಕ್ ಬಂದಿದ್ರಲ್ಲ, ನಿಮ್ ಮಗನ ಅಭಿಪ್ರಾಯ ಏನು? ಅಯ್ಯೋ, ಹುಡುಗಿ ನೋಡ್ತಿದ್ದ ಹಾಗೆ ಅವನು ಓಕೆ ಅಂದ್ಬಿಟ್ಟ. ತಗೊಮ್ಮ ಬೋರ್ನ್ವಿಟ. ಬೋರಮ್ಮನ್ ಮೀಟ ಕುಡಿಲ್ಲ. ಕುಡಿಯಮ್ಮ ಕುಡಿ. ಎಲ್ಲಿ ನಿಮ್ ಮಗ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ಇಷ್ಟೊತ್ತು ತನಕ ಇಲ್ಲೇ ಇದ್ದ. ನೀವು ಬರೋ ತಡ ಆಯ್ತಲ್ಲ, ಮುಂದೆ ಅವನ ಹೆಂಡತಿ ಆಗೋ ನಿಮ್ ತಂಗಿಗೆ ಒಂದ್ ಸೀರೆ ತರ್ಲಿಕ್ಕೆ ಹೋಗಿದ್ದಾನೆ. ಈಗ ಬಂದ್ಬಿಡ್ತಾನೆ. ಶಾಸ್ತ್ರಿಗಳೇ, ಎರಡು ಕಡೆ ಒಪ್ಪಿಗೆ ಆದಾಗ ಆಯ್ತಲ್ಲ, ಇನ್ನೇನ್ ತಡ, ಬರೀ ಲಗ್ನ ಪತ್ರಿಕೆನಾ? ಒಂದ್ ವಿಷಯ. ಏನು? ದಯವಿಟ್ಟು ವರದಕ್ಷಿಣೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಕೊಟ್ರೆ. ಹೌದು. ನನ್ನ ಏನ್ ತಿಳ್ಕೊಂಡ್ರಿ? ಸಾವುಕಾರ್ ಸಿದ್ದಪ್ಪ ಅಂದ್ರೆ ಏನು? ನನ್ ತಂಗಿಗೋಸ್ಕರ ಕೋಟಿಗಟ್ಲೆ ಖರ್ಚು ಮಾಡ್ತೀನಿ. ತಗೊಳ್ರಿ 1 ಲಕ್ಷ ರೂಪಾಯಿ ಅಡ್ವಾನ್ಸ್. ತಗೊಳ್ರಿ ಉಂಗ್ರಾನ. ಸರಾನು ತಗೊಳ್ರಿ. ನನ್ ತಂಗಿ ಮದುವೆ ಆಗ್ಲಿ, ಕಾರೇನು ಲಾರಿನೇ ಕೊಡಿಸ್ತೀನಿ. ನನ್ ತಂಗಿ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಏನಮ್ಮ, ಏನಂತೀಯ? ಗಂಡ ಗಂಡ ಗಂಡ. ಶಾಸ್ತ್ರಿಗಳೇ, ಪತ್ರ ಬರೀರಿ. ಆಗ್ಲಿ. ನಿಲ್ಸಿ. ಸಾವುಕಾರ್ ಸಿದ್ದಪ್ಪನವರೇ, ನಿಮ್ಮ ಹತ್ರ ಹಣ ಇದೆ ಅಂತ ಊರಿಗೆ ಗೊತ್ತು. ಅಂದ ಮಾತ್ರಕ್ಕೆ ನಿಮ್ಮ ತಂಗಿಗೆ ನಿಮ್ಮ ಹಣದಿಂದ ಒಂದು ಗಂಡನ ಕೊಂಡ್ಕೊಂಡು ಸೇವಕನ ಮಾಡ್ಕೋಬೇಕು ಅಂತ ತಿಳ್ಕೊಂಡಿದ್ರೆ ನಿಮ್ಮಂತ ಮುಟ್ಟಾಳ ಈ ಪ್ರಪಂಚದಲ್ಲಿ ಯಾರು ಇಲ್ಲ. ನಾನು ಪ್ರೀತಿ ಪ್ರೇಮಕ್ಕೆ ಬೆಲೆ ಕೊಡೋನೆ ಹೊರತು ನಿಮ್ಮ ಜುಜುಬಿ ಹಣಕ್ಕಲ್ಲ. ನಾನು ಇಷ್ಟಪಟ್ಟಿದ್ದ ಹುಡುಗಿನ ಮದುವೆ ಆಗಿದ್ದಾಯ್ತು. ದಯವಿಟ್ಟು ನಿಮ್ಮ ಹಣನ ಒಡವೆನ ತಗೊಂಡು ನೀವು ಬಂದಾರೆ ಹಿಡಿದು ಗೆಟ್ ಔಟ್. ಪರಂದಾಮಯ್ಯ, ನಿಮ್ಗೆ ಇಷ್ಟೊಂದು ಹಣದ ಮೇಲೆ ಆಸೆ ಇದ್ರೆ ನಮ್ಮನೆ ಟಾಯ್ಲೆಟ್ ಕ್ಲೀನ್ ಮಾಡ್ರಿ, 1000 ರೂಪಾಯಿ ಸಂಬಳ ಬಿಸಾಕ್ತೀನಿ. ಆದ್ರೆ ಈ ತರ ಹಲ್ಕ ಕೆಲಸ ಮಾತ್ರ ಯಾವತ್ತೂ ಮಾಡ್ಬೇಡಿ. ಕೊಡ್ರಿ ದುಡ್ಡು. ಏನ್ರಿ, ಏನಾಯ್ತು? ಯಾಕೆ ಹೋಗ್ಕೊಂಡ್ರಿ? ಕನಸ ಏನಾದ್ರು ಬಿತ್ತ? ಕನ್ಸು. ಏನ್ ಕನ್ಸು? ಸಂತೋಷ ಯಾವ್ದೋ ಹುಡುಗಿನ ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದ ಕಣೆ. ಅಯ್ಯಯ್ಯೋ, ಲವ್ ಮ್ಯಾರೇಜಾ? ಹ್ಞೂ ಕಣೆ. ಕನಸಲ್ಲಿ 15 ಲಕ್ಷ ರೂಪಾಯಿ ಕೊಡೋ ಸಂಬಂಧ ಕುದುರಿಸಿದ್ದೆ.
1,00,000 ಅಡ್ವಾನ್ಸ್ ಕೊಟ್ಟಿದ್ರು. ನಿಶ್ಚಿತಾರ್ಥ ಸಮಯದಲ್ಲಿ ತರಲೆ ನನ್ನ ಮಗ ಯಾವ್ದೋ ಹುಡುಗಿನ ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬಂದು ಗಲಾಟೆ ಎಬ್ಬಿಸ್ಬಿಟ್ಟ. ಕೊಟ್ಟ ಅಡ್ವಾನ್ಸ್ ವಾಪಸ್ ಕಿತ್ಕೊಂಡು ಹೋಗ್ಬಿಟ್ರು ಕಣೆ. ಅಯ್ಯಯ್ಯೋ, ಬೆಳಗಿನ ಜಾವ್ದು ಕನಸು ನನಸಾದ್ರೆ ಏನ್ರಿ ಗತಿ? ಏನ್ ಗತಿನ? ಕನಸ ಇದಕ್ಕೆ ಸುಮ್ನೆ ಬಿಟ್ಟಿದೀನಿ. ಅವನೇನಾದ್ರೂ ಲವ್ ಹೋಗಿ ಒಂದು ಹೋಗ್ಲಿ, ಹೊಂಡ ತೆಗೆದು ಹೂತ್ ಬಿಡ್ತೀನಿ. ಹೂತಾಕಕ್ಕೆ ನಿನ್ನ ಮಗ ಏನು ಕೊತ್ತಂಬರಿ ಬೀಜ ಅನ್ಕೊಂಡ್ರಾ? ನೀವೇನ್ ಹೇಳ್ತಿದ್ದೀರಾ ಶಾಸ್ತ್ರಿಗಳೇ? ಬಾ ನಿಮ್ಗೆಲ್ಲ ಹೇಳ್ತೀನಿ ನೋಡಯ್ಯ. ಈ ಹೆಣ್ಣು ಹೆತ್ತವರು ಬಹಳ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ವರದಕ್ಷಿಣೆ, ವರೋಪಚಾರ ಈ ಖರ್ಚನ್ನೆಲ್ಲ ಉಳಿಸೋಕೋಸ್ಕರ ಅವ್ರವ್ರ ಹೆಣ್ಣು ಮಕ್ಕಳಿಗೆ ನಿಮ್ ಗಂಡಂದ್ರ ನೀವೇ ಹುಡ್ಕೊಳ್ಳಿ ಅಂತ ಬೀದಿ ಬಿಟ್ಬಿಟ್ಟಿದ್ದಾರೆ. ಹೌದಾ? ಹ್ಞೂ ಕಣಮ್ಮ. ಈಗಿನ ಹುಡುಗರು ಪ್ರೇಮಲೋಕ, ಮೈನೆ ಪ್ಯಾರಕ್ಕಿ ಅಂತ ಪಿಕ್ಚರ್ ನೋಡ್ಕೊಂಡು ಲವ್ ಗೀವ್ ಅಂತ ಆ ಹುಡುಗಿ ಹಿಂದೆ ಬಿದ್ದು ದವ್ ಹೊಡ್ಕೊಂಡು ಅವ್ರನ್ನೇ ಮದುವೆ ಮಾಡ್ಕೊಂಡು ಹೀರೋಗಳ ತರ ಮನೆಗೆ ಬಂದ್ಬಿಡ್ತಾರೆ. ಅಪ್ಪ ಅವ್ರ ಬಾಗ್ಲು ನಾನು ವರದಕ್ಷಿಣೆ ವರೋಪಚಾರ ಕೊಡೋ ಸಂಬಂಧ ಕರ್ಕೊಂಡ್ ಬರ್ತೀನಿ. ಅಷ್ಟ್ರಲ್ಲಿ ನಿನ್ನ ಮಗ ಮದುವೆ ಮಾಡ್ಕೊಂಡು ಯಾರನ್ನಾರು ಇಲ್ಲಿ ಕರ್ಕೊಂಬನ್ನೋ ನನಗ್ ಗೊತ್ತಿಲ್ಲ. ಹುಷಾರು ಹುಷಾರು. ಏನ್ರಿ ಮಾಡೋದು? ಐ ಲವ್ ಯು. ಐ ಲವ್ ಯು. ಐ ಲವ್ ಯು. ದಟ್ಸ್ ಕರೆಕ್ಟ್. ಸಂತೋಷ, ಸಂಗೀತ. ಸ್ಟೈಲ್ ಮಾಡ್ತಿದ್ದಾನೆ, ತಲೆ ಮೇಲಿತ್ ಬಾಚ್ತಿದ್ದಾನೆ. ಪೌಡರ್ ಪೌಡರ್ ಹಾಕ್ತಿದ್ದಾನೆ. ಲಿಪ್ಸ್ ರೆಡ್ ಆಗಬೇಕು. ಲಿಪ್ಸ್ಟಿಕ್ ಹಚ್ಕೋತಾ ಇದ್ದಾನೆ. ಇವನ್ ಹೀಗೆ ಬಿಟ್ರೆ ಯಾವ್ದಾದ್ರು ಬಡವ್ರ ಹುಡುಗಿ ಇವನ್ನ ಬುಟ್ಟಿಗೆ ಹಾಕೊಂಡ್ಬಿಡ್ತಾಳೆ. ನಡಿ. ಡ್ಯಾಡಿ, ಮಮ್ಮಿ, ಏನಿದು ಒಳ್ಳೆ ಶಿವ ಪಾರ್ವತಿ ತರ ಇಬ್ರು ಜಾಯಿಂಟ್ ತಗೊಂಡ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ಇದೇನಿದು ಇಬ್ರು ಮಲಯಾಳಿ ಪೋಸ್ಟರ್ ನೋಡ್ದಂಗ್ ಗುರಾಯಿಸ್ತಾವ್ರಲ್ಲ? ನಾನೇನೋ ಶೋಗಿ ಕೊಡ್ತಾ ಇದೀನಾ? ಅಯ್ಯಯ್ಯೋ, ಏನ್ ಮಾಡ್ತಾ ಇದೀರಾ? ಹೊಟ್ಟೆ ಸುಬ್ಬಣ್ಣ ಒಳ್ಳೆ ಮೈಕ್ ಟೈಸನ್ ಯಾರೋ ಮಾಡ್ಲಿಕ್ಕೆ ರೆಕಾರ್ಡ್ ಮಾಡ್ತಾ ಇದ್ದೀರಾ? ಬಿಟ್ಬಿಡಿ. ಅಯ್ಯೋ ಅಯ್ಯಮ್ಮ, ಅಯ್ಯಯ್ಯೋ ಅಯ್ಯಯ್ಯೋ. ಡ್ಯಾಡಿ, ಮಮ್ಮಿ ಇಬ್ರು ಸೇರ್ಕೊಂಡು ನನ್ನ ಚಿತ್ರಾನ್ನ ಮಾಡಾಕ್ಬಿಟ್ರಲ್ಲ. ಏಯ್, ಇನ್ಮೇಲೆ ನೀನು ಹೀಗೆ ಇರ್ಬೇಕು. ಹಿಂಗೆ ಇರ್ಬೇಕಾ? ಹೌದು. ಹಂಗಾದ್ರೆ ಒಂದ್ ಭಿಕ್ಷಾ ಪಾತ್ರೆ ಕೊಟ್ಬಿಡಿ. ಅಮ್ಮ ತಾಯಿ ಅಂತ ಭಿಕ್ಷಾ ಎತ್ಕೊಂಡ್ ಬಂದ್ಬಿಡ್ತೀನಿ. ಮುಚ್ಚ ಬಾಯಿ. ಈಗಿನ ಕಾಲದ ಹುಡುಗಿಯರು ರೋಡಿ ಬಂದ್ಬಿಟ್ಟಿದಾರಂತೆ. ಸ್ಟೈಲ್ ಮಾಡೋ ಹುಡುಗನ್ ಕಂಡ್ರೆ ಸಾಕು, ಲವಕ್ ಅಂತ ಹಿಡಿದು ಒಳಗೆ ಹಾಕೊಂಡ್ಬಿಡ್ತಾರಂತೆ. ನೀನೇನಾದ್ರೂ ಸ್ಟೈಲ್ ಗೀಲ್ ಮಾಡಿ ಲವ್ ಗೀವ್ ಅಂತ ಮಾಡ್ದ್ಯೋ ಮರ್ಡರ್ ಮಾಡ್ಬಿಡ್ತೀನಿ ನಿನ್ನ. ನೋಡೋ, ಅದಕ್ಕೆ ನಾವಿಬ್ರು ನಿನಗೆ ಹೆಣ್ಣು ಹುಡುಕಿ ಮದುವೆ ಮಾಡೋವರೆಗೂ ನೀನ್ ಹೀಗೆ ಪೆಕರ್ ಇರ್ಬೇಕು. ಇಲ್ಲೋ ದನ ಪಿಚಾಚಿಗಳ, ನೀವು ನನ್ನ ಗಲೀಜ್ ಮಾಡ್ಬಿಟ್ರೆ ಕ್ಲೀನ್ ಮಾಡ್ಕೊಂಡು ಹುಡುಗಿರು ಡೌಡೆ ಕಾಲ ಅನ್ಕೊಂಡ್ಬಿಟ್ಟಿದ್ರಾ? ನೋಡ್ದೇನೆ, ಆಮೇಲೆ ಕ್ಲೀನ್ ಮಾಡ್ಕೋಬಹುದು ಅಂತ ಯೋಚನೆ ಮಾಡ್ತಿದ್ದಾನೆ. ಲೈ, ಏನಾರ ಕ್ಲೀನ್ ಮಾಡ್ಕೊಂಡ್ಯೋ ಮನೆ ಬಿಟ್ಟು ಓಡಿಸ್ಬಿಡ್ತೀನಿ. ಲೈ, ಇನ್ಮೇಲೆ ಇವನಿಗೆ ಬಾಚಣಿಗೆ ಪೌಡ್ರು ಕನ್ನಡಿ ಏನು ಸಿಗ್ಬಾರ್ದು. ಲೈ, ನಡಿಯೋ ಅಂಗಡಿಗೆ. ಹಿಂಗೇನಾ? ಹ್ಞೂ, ನಡಿಯೋ. ತಾಯಿ ಹಾಕ್ಬಿಡ್ತೀನಿ ನೋಡು. ತಾಯಿ ತಂದೆಯ ಸೇವೆಯ ಯೋಗ. ಒಳ್ಳೆ ರಾಗಿ ಮಿಷಿನ್ ತರ ಸೌಂಡ್ ಮಾಡ್ತಾ ಇತ್ತಲ್ಲ. ಬ್ರಿಟಿಷರು ಇಂಡಿಯಾ ದೇಶ ಬಿಟ್ಟೋದಾಗ ನಮ್ ಡ್ಯಾಡಿಗೆ ಇದನ್ನ ಕೊಟ್ಟಿದ್ರು ಅಂತ ಕಾಣುತ್ತೆ. ಇದನ್ನೇ ಇಕ್ಕೊಂಡ್ ಸಾಯ್ತಾವನೆ ಡರ್ಟಿ ಫಾದರ್. ಊಟ ರೆಡಿ. ಏನ್ ಮಾಡಿದ್ಯಾ? ತಟ್ಟೆ ಇಡ್ಲಿ ಮಾಡಿದೀನಿ. ಎಷ್ಟ್ ಹಾಕಿದ್ಯಾ? 3 ಇಟ್ಟಿದ್ದೀನಿ. 2 ನೀವು ತಿನ್ನಿ, 1 ಅವನಿಗೆ ಕೊಡಿ. ಇಷ್ಟು ದೊಡ್ಡ ಇಡ್ಲಿನಾ? ಲೈ, ತೊಳೆ, 2 ಸಾಕು. ಅವನೊಂದು ನಾನೊಂದು ತಿಂತೀವಿ. ಇದನ್ನ ಒಳಗಿಡು. ಒಳ್ಳೇದಾಯ್ತು ಬಿಡಿ. ಡ್ಯಾಡಿ, ಜಂಬೂ ಜಟ್ ರೆಡಿ, ಟೇಕ್ ಆಫ್ ಆಗೋಣ. ಆ ಹುಡುಗಿ ಏನಾದ್ರೂ ಇವನಿಗೆ ಡವ್ ಹೊಡೆದು ಬಿಟ್ರೆ? ಈಗ ನಡಿ. ಏನ್ ಬೇಕು ಪುಟ? ಬಿಸ್ಕೆಟ್ ಬೇಕಾ? ಎಷ್ಟು ಸಮಯ ಇದೆ ಬಿಸ್ಕೆಟ್? ಒಂದು 5 ಪೈಸೆಗೊಂದು. 10 ಪೈಸೆಗೊಂದು. ಲೈ, ಸುಮ್ನಿರ. ಅವನಿಗೆ ಹೊಸದ ಕೆಲಸ ಸೇರ್ಕೊಂಡಿದ್ದಾನೆ. ಛತ್ರಿ ಫಾದರ್. ಅವ್ನಿಗೆ ರೇಟ್ ಗೊತ್ತಿಲ್ಲ. ಎಷ್ಟ್ ಬೇಕು ಅಂದ್ರಿ? 5 ಕೊಡಿ. ಅಮ್ಮ ತಾಯೇ ಲಕ್ಷ್ಮಿ. ಪಾಪದ ಮುದುಕ ಜಮಾಯಿಸು. ಏನೋ ಸ್ಕೀಮ್ ಆಗ್ತಾ ಅವನೇ. ತಗೊಳ್ಳಿ. ಬರೀ 4 ಇದೆಯಲ್ಲ ಸ್ವಾಮಿ. ರೇ, ಕೆಳಗೆ ಬೀಳಿಸಿರ ನೋಡಿ. ನೀವೆಲ್ಲ ಬೆಳೆಸಿದ್ದು? ನಾನ್ ಬೀಳಿಸಿದ್ನ. ಕೈ ತಗಲ್ಸಿ ನೀವೇ ಬೀಳಿಸಿರ ನೋಡಿ. ಒಳ್ಳೆ ಸಾಹಸ ಆಯ್ತು. ಬಾ ಪುಟ್ಟ, ಮೈ ಮೇಲೆ ಬೆಳಕ್ ಬರ್ತಾ ನೀವು. ಹೋಗೋಣ ಬಾ.
ಬೆಳಗ್ಗೆ ಯಾಕೆ ಅವಾಜ್ ಆಗ್ತೀಯಾ? ಯಾರಾದ್ರೂ ನೋಡಿದ್ರೆ ನಮ್ಮನ್ನ ಚಿಲ್ಲರೆಗಳು ಅನ್ಕೊಂಡ್ಬಿಡ್ತಾರೆ. ಲೈ ಮುಚ್ಚಿರೋ 1 2 3 ಇದು 5 ಪೈಸಕ್ಕೊಂದು. ತಂದೆ, ನೀನೆಲ್ಲೋ ಹಿಂದಿನ ಜನ್ಮದಲ್ಲಿ ಚಾಣಕ್ಯನ್ ಚಪ್ಪಲಿ ಒಲೆನಾಗಿದ್ದೆ ಅಂತ ಕಾಣಿಸುತ್ತೆ. ನೋಡು, ಅಂಗಡಿಲಿ ಕುಂಕುಮ ಮುಗಿದೋಗಿದೆ, ಮಾರ್ಕೆಟಿಗೆ ಹೋಗಿ ತಗೊಂಡ್ಬರ್ತೀನಿ. ಅಂಗಡಿ ಕಡೆ ಭದ್ರ. ಯಾರಾದ್ರೂ ಗಿರಾಕಿಗಳು ಬಂದ್ರೆ ನಾನ್ ಯಾವ ರೀತಿ ಮೋಸ ಮಾಡಿದ್ನೋ ಅದೇ ರೀತಿ ವ್ಯಾಪಾರ ಮಾಡ್ಬೇಕು. ಏನು ಆ ಚೀಲ ಕೊಡು. ನೀನ್ ಚಡ್ಡಿನೇ ಗೋಣಿಚಿಲ್ಲ. ಅಂಗಡಿ ಕಡೆ ಹುಷಾರು. ತಾಯಿ ತಂದೆಯ ಸೇವೆಯ ನಮ್ ಡವೇನ ನೋಡ್ಬಿಟ್ರೆ ಅಯ್ಯಯ್ಯೋ. ಈಗ್ಲಾದ್ರೂ ನನ್ ಡವ್ ಬರ್ಬಾರ್ದಾ? ಗೆಟಪ್ ನಲ್ಲಿ ಸೆಟಪ್ ಮಾಡಕ್ ರೆಡಿ ಇದೀನಲ್ಲ. ಸಕ್ಕರೆ ಕೊಡಿ. ಮಕ ಮುತ್ತಿಲ್ಲ ಹೊಡೆದಾಕ್ತಾರೆ ಡಬ್ಬ. ನನ್ನ ಮಗನೇ ಸಕ್ಕರೆ ಅಂತೆ. ಡವ್ ಹೊಡಿಬೇಕಾದ್ರೆ ಡಿಸ್ಟರ್ಬ್ ಮಾಡ್ತಾರೆ ಇಡಿಯಟ್. ನನ್ ಡವ್ ಬಂದು ದೇವಸ್ಥಾನಕ್ಕೆ ಹೋಗ್ತಾಳೆ ಅಂತ ಕಾಣಿಸುತ್ತೆ. ಐ ವಿಲ್ ಫಾಲೋ ಯು. ಸೂಪರ್ ಆಗವಳಲ್ಲಪ್ಪ. ಗಣೇಶಪ್ಪ, ನೀನ್ ಏರಲ್ಲಿ ಡೌ ಹೊಡಿತಾನೆ ದಯವಿಟ್ಟು ಕ್ಷಮಿಸು. ನನ್ನ ಫಿಗರ್ ಸಾಕು. ಏನೇ ಕಣ್ಣಿ ಬಿಡಲ್ಲ ಅಂತಾಳೆ. ಒಳ್ಳೆ ಪಂಡು ಬೈತರ ಭಕ್ತಿಯಿಂದ ಪೂಜೆ ಮಾಡ್ತಾವಳೆ. ರೀ ಸ್ವಾಮಿ, ಮಂಗಳಾರತಿ ತಗೊಳ್ರಿ. ಅಯ್ಯೋ, ಏನು ಐಡಿಯಾನೇ ಬರ್ತಾ ಇಲ್ವೇ. ದೇವ್ರೇ, ನೀನಾದ್ರೂ ಸ್ವಲ್ಪ ಕೊಡಪ್ಪ ಐಡಿಯಾನಾ. ಹನುಮಂತಪ್ಪ, ಗಣೇಶಪ್ಪನಿಗಿನ್ನ ನೀನೇ ವಾಸಿ. ಒಳ್ಳೆ ಐಡಿಯಾ ಕೊಟ್ಟೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಅದು ಏನು? ನಿಮ್ಮ ಹೂವ. ಥ್ಯಾಂಕ್ ಯು. ನಾನು ನಿಮ್ಮ ಮನೆ ಇದೆಯಲ್ಲ. ಮುಚ್ಚಳ ಬಾಯ್ನಾ. ನಮ್ಮಪ್ಪ ದೇವಸ್ಥಾನದಲ್ಲಿ ಕುಂಕುಮ ಕದ್ರೆ ನಿಮ್ಮ ಅಪ್ಪಂದಿರ ಅವ್ರ ಮನೆ ಇತ್ಲಿಂದ ಒಣಗಿರೋ ಬಟ್ಟೆಗಳನ್ನ ಕದ್ ಬಿಡ್ತಾರೆ ಗೊತ್ತಾ? ಅಲ್ಲ ಕಣೋ, ನಿಮ್ಮಪ್ಪ ಇಷ್ಟೊಂದು ಸ್ಟ್ರಿಕ್ಟ್ ಇರ್ಬೇಕಾದ್ರೆ ಎದುರು ಮನೆ ಸಂಗೀತನ ಲವ್ ಮಾಡೋ ಹುಚ್ಚು ನಿಂಗೆ ಯಾಕೆ ಅಂತೀನಿ. ಅಕಸ್ಮಾತ್ ನಿಮ್ಮಿಬ್ಬರು ಲವ್ ಸಕ್ಸಸ್ ಆದ್ರೆ ನಿಮ್ಮಪ್ಪ ಮದ್ವೆಗೆ ಒಪ್ಕೊಂತಾನೆ ಅಂತ ತಿಳ್ಕೊಂಡಿದ್ಯಾ? ಇದಕ್ಕಿಂತ ನೀನು ಬೇರೆ ರೂಟ್ ನಲ್ಲಿ ಟ್ರೈ ಮಾಡೋದು ಬೆಸ್ಟ್ ಅಂತೀನಿ ನಾನು. ಅದ್ ಯಾವ ರೂಟ್ ಅಂತ ಹೇಳಮ್ಮ. ಆ ರೂಟ್ ಅಲ್ಲಿ ಬೆಟ್ಟ ಇರ್ಲಿ, ಗುಡ್ಡ ಇರ್ಲಿ, ಹಳ್ಳ ಇರ್ಲಿ, ಕೊಳ್ಳ ಇರ್ಲಿ, ಜರಿ ಇರ್ಲಿ, ಪಿರಿ ಇರ್ಲಿ, ಅದನ್ನ ಪಿಶಿಕ್ ಅನ್ಸ್ಬಿಟ್ಟು ಒಂದೇ ಮೂಮೆಂಟ್ ಕೊಟ್ಟು ಅವಳು ನಂಗೆ ಸೇರ್ಬಿಡ್ತೀನಿ. ವಾಟ್ ಈಸ್ ದ್ಯಾಟ್? ಅದೇನ್ ಮಾಡ್ಬೇಕು ಐಡಿಯಾ ಕೊಡ್ರಮ್ಮ. ಅವರಪ್ಪ ಸಂಗೀತಗಾರ ಅಲ್ವಾ? ಕರೆಕ್ಟ್. ಯಾಗಿದ್ರು ಅವರಪ್ಪ ಸಂಗೀತಗಾರ. ಸಂಗೀತ ಕಲಿತೀರಿ ಅಂತ ಅವ್ರ ಮನೆಗೆ ಎಂಟ್ರಾಗು. ಸಂಗೀತ ಕಲಿತಾ ಕಲಿತಾ ಸಂಗೀತನೇ ಕದ್ಬಿಡು. ಅವ್ರಪ್ಪಂಗೂ ಡೌಟ್ ಬರಲ್ಲ, ನಿಮ್ಮಪ್ಪನ್ಗೂ ಡೌಟ್ ಬರಲ್ಲ. ಏನು ಸಂಗೀತ ಕ್ಲಾಸಿಗೆ ಸೇರ್ಕೊಂತೀಯ? ಎಗರಿಸಿ ಕುಂಡೆ ಮೇಲೆ ಒದ್ದೆ ಅಂದ್ರೆ ಬಾಯಲ್ಲಿರೋ ಹಲ್ಲೆಲ್ಲ ಉದ್ರಬೇಕು. ₹100 ಎಲ್ ಸಿಕ್ತೋ? ಅಪ್ಪ, ನಾನ್ ಯಾರ ಮಗ ಹೇಳು? ನಂಗೇನ್ ಗೊತ್ತು, ನಿಮ್ಮ ಅಮ್ಮನ ಕೇಳು. ಅವನು ನಿಮ್ಮ ಮಗನೇ. ಹೌದು, ನನ್ನ ಮಗನೇ. ಅಬ್ಬಾ, ಸದ್ಯ ಕನ್ಫರ್ಮ್ ಆಯ್ತಲ್ಲ. ಅಪ್ಪ, ನಾನ್ ನಿನ್ನ ಮಗ ಆದ್ಮೇಲೆ ಲಾಭ ಇಲ್ದರೆ ಕೆಲಸ ಮಾಡ್ತೀನಾ? ಲೋ, ಅದೇನ್ ಬಿಡ್ಸಿ ಹೇಳೋ. ಅದು ಬೆಳಗ್ಗೆ ಅಂಗಡಿಲಿ ಯಾರು ಗಿರಾಕಿಗಳಿರಲ್ಲ. ಒಬ್ಬನಿಗೆ ಬೇಜಾರಾಯ್ತು ಅಂತ ಗಂಟೆ ಸಾಲ ಅಂತ ಆಡಕ್ ಶುರು ಮಾಡ್ಬಿಟ್ಟೆ. ಆಗ ಅವ ಪ್ರೊಡ್ಯೂಸರ್ ಬಂದ. ಯಾತಕ್ಕೆ? ಕೊಬ್ಬರಿ ಮಿಠಾಯಿ ತಿನ್ನಕ್ಕೆ. ನನ್ನ ವಾಯ್ಸ್ ನ ಕೇಳಿ ನಾನ್ ಮುಂದೆ ತೆಗಿತಾ ಇರೋ ಚಿತ್ರ ಬಗ್ಗಿ ನೋಡಿದ್ರೆ ಬಂಗಾರಾಗೆ ಬಾರ್ಸು ಅಂದ. ಏನ್ನ? ಮ್ಯೂಸಿಕ್ ನ. ₹50,000 ಕೊಡಕ್ ಬಂದ. 50,000ನಾ? ಅದು ಬರೀ ಟೋಕನ್ ಅಡ್ವಾನ್ಸು. ಪೂರಾ ಪಿಕ್ಚರ್ ಬಾರಿಸಿದ್ರೆ ₹2 ಲಕ್ಷ ಕೊಡ್ತೀನಿ ಅಂದ. ಏನು ನೀನ್ ಹೇಳ್ತಿರೋದು? ಒಂದ್ ಪಿಕ್ಚರಿಗೆ ಮ್ಯೂಸಿಕ್ ಬಾರಿಸಿದ್ರೆ 2 ಲಕ್ಷ ನಿಜವಾಗ್ಲೂ ಕೊಡ್ತಾರಾ? ಅದು ಹೊಸಬ್ರಿಗೆ. ತಮಿಳ್ನಲ್ಲಿ ಅವನೇ ಒಬ್ಬ ಹಳೆಯ ರಾಜ ಅಂತ. ಅವನೊಂದು ಪಿಕ್ಚರ್ ಮ್ಯೂಸಿಕ್ ಬಾರಿಸಿದ್ರೆ 20 ಲಕ್ಷ. ಕನ್ನಡದಲ್ಲಿ ಅವರಲ್ಲ ಹಂಸ ಲೇಖ. ಒಂದು ಪಿಕ್ಚರ್ ಮ್ಯೂಸಿಕ್ ಬಾರಿಸಿದ್ರೆ 25 ಲಕ್ಷ. 3 ನಿಮಿಷ ಬಂದು ಆಡೋಗ್ತಾರಲ್ಲ SP ಬಾಲಸುಬ್ರಹ್ಮಣ್ಯಂ, ಒಂದು ಪಿಕ್ಚರ್ 30 ಲಕ್ಷ. ಅಯ್ಯೋ ಅಯ್ಯೋ, ನೀನ್ ಯಾಕೋ ಬಾರ್ಸೋದ್ ಕಲೀಲಿಲ್ಲ? ಏನ್ನ? ಸಂಗೀತನ. ಅಪ್ಪ, ನಮ್ಮ ಅಂಗಡಿ ಎದುರುಗಡೆ ಇದಾರಲ್ಲ ಶಂಕರ್ ಶಾಸ್ತ್ರಿಗಳು, ಸಂಗೀತ ಕಲ್ಸ್ಕೊಡ್ತೀನಿ ಬಾರಯ್ಯ ಅಂದ್ರು. ನನಗೆ ಅಂಗಡಿ ನೋಡ್ಕೊಳಕ್ಕೆ ಟೈಮ್ ಇಲ್ಲ, ಹೋಗಯ್ಯ ಅಂದೆ. ಅಪ್ಪ, ನಾನೇನಾದ್ರೂ ಸಂಗೀತ ಕಲ್ತು ಬಿಟ್ಟಿದ್ರೆ ಬಗ್ಗಿ ನೋಡಿದ್ರೆ ಬಂಗಾರ ಪಿಕ್ಚರ್ಗೆ ಬಗ್ದೇನೆ ನಿಂತ್ಕೊಂಡ್ ಬಾರಿಸ್ಬಿಡ್ತಿದ್ದೆ ಮ್ಯೂಸಿಕ್ ನ. ಲೇ ಮಗನೇ, ನಾಳೆನೇ ನೀ ಸಂಗೀತ ಕ್ಲಾಸ್